ನೈಟು ನಮ್ಮ ಗಾಡಿ ಪೊಲೀಸರು ಹಿಡಿದ್ಬಿಟ್ಟು ಸೀಸ್ ಮಾಡಿಬಿಟ್ರು. ನಮಸ್ಕಾರ ಬೆಂಗಳೂರು, ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಹಂಗೆ ನೈಟ್ ಶಿಫ್ಟ್ ಕೆಲಸ ಮುಗಿಸೋಂಗೆ ನಮ್ಮ ಮನೆಗೆ ಕಡೆ ಪಯಣ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನೋಡಿದೆ ಫುಲ್ಲು ಟ್ರಾಫಿಕ್ ಗುರು. ಬೆಳಗ್ಗೆ ಹೋದರೆ ಟ್ರಾಫಿಕ್ಕು, ನೈಟ್ ಹೋದರೆ ಟ್ರಾಫಿಕ್. ಯಾವಾಗ ನೋಡಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಸೊ ಯಾವ್ದು ಬೇಜಾರಲ್ಲಿ ರೆಡಿ ಆಗಿಬಿಟ್ಟು ಹಂಗೆ ಚರಣ ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ರೆಡಿ ಆಗಿಬಿಟ್ಟು ಹೋದೆ ಗುರು. ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಇವರಿಬ್ಬರ ಜೊತೆ ಸೇರಿ ನಾನು ಹಾಳಾಗಿ ಹೋಗ್ಬಿಟ್ಟೆ. ಇವರಿಂದನೇ ನಾನು ಅಟೆಂಡೆನ್ಸ್ ಶಾರ್ಟೇಜ್ ಅಂದರೆ ಕೆಲ್ಸಲ್ಲಿ ಕುತ್ಕೊಂಡು ಬೋರ್ ಆಗ್ಬಿಡ್ತು ಅಂತ ಹಂಗೆ ಕಾರ್ ಎತ್ಕೊಂಡು ಹಂಗೆ ಒಂದು ಬೀಟ್ ಹಾಕ್ಬಿಟ್ಟು ಬರೋಣ ಅಂತ ಹಂಗೆ ಹೋದ್ರು. ಮಾಮೂಲಿ ಗೊತ್ತಲ್ಲ, ಬೆಂಗಳೂರಲ್ಲಿ 1 ಗಂಟೆ ಆಗಿದ ತಕ್ಷಣ ಪೊಲೀಸರು ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೇ ಮಾಡ್ತಾರೆ. ಸೊ ಅವ್ರಿಗೂ ಗೊತ್ತು ನಾವು ಡ್ರಿಂಕ್ಸ್ ಮಾಡೋಣ ಅಂತ, ನಮಗೂ ಗೊತ್ತು ನಾವು ಡ್ರಿಂಕ್ಸ್ ಮಾಡೋದು ಇಲ್ಲ ಮುಟ್ಟೋದು ಇಲ್ಲ ಅಂತ. ಸೊ ಹಂಗೆ ಕೆಲಸ ಕಡೆ ಲೇಟ್ ಆಯ್ತು ಅಂತ. ನೈಟ್ ಶಿಫ್ಟ್ ಎಲ್ಲರಿಗೂ ಗೊತ್ತಿರ್ಬೋದು, 1 ಗಂಟೆ 2 ಗಂಟೆ ಆಗಿದ ತಕ್ಷಣ ತುಂಬ ಹೊಟ್ಟೆ ಆಗುತ್ತೆ. ಸೊ ನಾವು ಡಾಮಿನ್ಸಲ್ಲಿ ಆರ್ಡ್ರ್ ಮಾಡಿದ್ರಿ. ಸೊ ಅದೇ ಟೈಮಲ್ಲಿ ಬಂದಿತ್ತು. ಹಂಗೆ 3 ಜನ ತಿನ್ಕೊಂಡು ಹೆಂಗೆ ಎಂಜಾಯ್ ಮಾಡ್ಕೊಂಡಿದ್ರಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಕರ್ನಾಟಕ ಮತ್ತು ಜೈ ಡಿ ಬಾಸ್. ಲವ್ ಯು ಬಾಸ್. ಅಷ್ಟೇ.